ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ರಜೆ ಇದ್ರಿ, ಮಕ್ಕಳಿಗೆ ದಿನಾಲು ಒಂಥರ ಸ್ನ್ಯಾಕ್ಸ್ ಬೇಕಾಗ್ತದೆ. ಒಂದು ಮೀಡಿಯಮ್ ಸೈಜದ ಬೇಯಿಸಿದ ಆಲೂಗಡ್ಡೆ ಉಳಿದಿತ್ತು. ಈ ಆಲೂಗಡ್ಡೆಯನ್ನು ಬಳಸ್ಬಿಟ್ಟು ನಾನು ಇವತ್ತು ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆ ಮೀಡಿಯಮ್ ಸೈಜದ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ತೊಗೋತಾ ಇದ್ದೀನಿ. ನೀವು ಮ್ಯಾಶ್ ಮಾಡಿನೂ ತೊಗೋಬೋದು, ಆದರೆ ಯಾವುದೇ ರೀತಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿಬಿಟ್ಟು ತೊಗೋರಿ. ಈ ಮ್ಯಾಶರ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊರಿ ನೀವು. ನೋಡಿ, ನಾನೇನು ಮಾಡಿದ್ದೀನಿ, ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆ ಇತ್ತು. ಈಗ ಇದಕ್ಕೆ ಏನು ಮಾಡೋಣ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೋಣ. ನೀವು ಯಾವ್ಯಾವ ರೀತಿ ಚಕ್ಲಿಗಳನ್ನ ಮಾಡ್ತೀರತ್ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದಕ್ಕಿಲ್ಲಿ ಬಂದ 1/4 ಟೀ ಸ್ಪೂನಾಗಷ್ಟೇ ಅರಿಶಿನ, ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆ, 2 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೀವು ಕಪ್ಪು ಎಳ್ಳನ್ನಾದರೂ ಹಾಕೋಬೋದು. 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ, ಇದು ಬ್ಯಾಡಗಿನೂ ಮಿಕ್ಸ್ ಅದ, ಜಾಸ್ತಿ ಖಾರ ಇಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಮ್ ಕಾಳನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ರೀ, ಅದು ಕ್ಲಿಪ್ ಮಿಸ್ ಆಗ್ಯದ. ನೀವು ಇಂಗನ್ನು ಹಾಕ್ರಿ, ಟೇಸ್ಟೂ ಚೆನ್ನಾಗಿ ಬರ್ತದೆ, ಡೈಜೆಷನ್ಗೂ ಒಳ್ಳೇದು. 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು. ಮೇಜರಿಂಗ್ ಕಪ್ದಿಂದನೇ 1 ಕಪ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಅಕ್ಕಿ ಬೀಸಿ ಮಾಡ್ಕೊಂಡಿರೋ ಹಿಟ್ಟಾದ್ರೂ ತೊಗೊರಿ, ಅದರ ರೆಡಿಮೇಡ್ ಹಿಟ್ಟಾದರೂ ತೊಗೊರಿ, ನಡೀತದೆ. ನೋಡಿ, ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಎಣ್ಣೆ ಎಷ್ಟು ಕಡಕ್ಕಾಗಿ ಕಾಯ್ದಿರ್ಬೇಕಂದ್ರೆ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಈ ರೀತಿ ಏನಾಗಬೇಕು ರೀ, ಗುಳ್ಳೆ ಅಥವಾ ಬಬಲ್ಸ್ ಬರ್ಬೇಕು ನೋಡಿರಿ. ಬಿಸಿ ಇರ್ತದೆ, ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊರಿ, ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ದೊಡ್ಡ ಸ್ಪೂನಿಂದನೇ 1 ಸ್ಪೂನು, ಸಣ್ಣ ಸ್ಪೂನ್ ಇತ್ತಂದ್ರೆ ನೀವು 2 ಸ್ಪೂನ್ ಆಗಷ್ಟೇ ಕಡಕ್ಕಾಗಿ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ರಿ. ನೋಡಿ, ಇಮಿಡಿಯೇಟ್ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಏನಾಗಬೇಕು ರೀ, ಗುಳ್ಳೆಗಳು ಬರ್ಬೇಕು ನೋಡು, ಆ ರೀತಿ ಕಡಕ್ಕಾಗಿ ಕಾಯ್ದಿರ್ಬೇಕು ರೀ. ನೋಡಿ, ಮಸಾಲೆ, ಆಲೂಗಡ್ಡೆ ಹಾಕಿರುವ ಕಡಲೆಬೇಳೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಕಲಿಸ್ಬಿಟ್ಟು ತೊಗೊಳತ್ತೀನಿ. ನೋಡಿರಿ, ಇದು ತಣ್ಣೀರು ಅಥವಾ ನಾರ್ಮಲ್ ವಾಟರ್ ಅಲ್ಲ, ಸ್ವಲ್ಪನೇ ಬೆಚ್ಚಗೆ ನೀರನ್ನು ಮಾಡಿಕೊಂಡು, ತುಂಬ ಏನು ಮಾಡಬಾರ್ದು ರೀ, ಚಕ್ಲಿಗೆ ಯಾವಾಗಲೂ ಏನು ಮಾಡಬಾರ್ದು, ನೀರನ್ನು ಒಮ್ಮೆಲೆ ಜಾಸ್ತಿ ಹಾಕಿ ಹಿಟ್ಟನ್ನು ಕಲಿಸ್ಕೋಬಾರ್ದು. ಸ್ವಲ್ಪನೇ ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ. ನೋಡಿ, ನಾನು ಯಾವ ರೀತಿ ಹಿಟ್ಟು ಇರಬೇಕಂತನೂ ತೋರಿಸ್ತೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು, ಆ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನೋಡಿ, ಹಿಟ್ಟನ್ನೇನು ನೆನೆಗೆ ಇಡುವುದಿರೋದಿಲ್ಲ, ನೆನೆಗೆ ಬೆಂದು ಬಿಡುವುದಿರೋದಿಲ್ಲ. ನಾನೀಗ ಚಕ್ಲಿ ಮಣಿಯನ್ನು ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಒಳಗಡೆಯಿಂದ ಎಣ್ಣೆ ಹಚ್ಚಿ. ನೋಡಿ, ಆ ಚಕ್ಲಿ ಮಣಿಗೂ ಎವ್ರಿ ಟೈಮ್ ಹಿಟ್ಟು ಹಾಕೋ ಮುಂದೆ ಈ ರೀತಿ ಒಂದು ಸ್ವಲ್ಪ ಚೆಂದಂಗೆ ಹಿಟ್ಟು ಎವ್ರಿ ಟೈಮ್ ನಾದಿ ಬಿಟ್ಟನೆ ಹಾಕ್ಬೇಕು. ನೋಡಿರಿ, ನೋಡಿ, ಈಗ ಇದಕ್ಕೆ ಹಿಟ್ಟನ್ನು ಹಾಕೊಂಡ್ರಿ. ನೋಡಿ, ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ. ನೋಡಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಈಗ ನಿಮಗೆ ಚಕ್ಲಿಯನ್ನು ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ತುಂಬ ಸಿಂಪಲ್ ಅದ ರೀ. ಈ ರೀತಿ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಚಕ್ಲಿಯನ್ನು ಮಾಡಿ ನೋಡಿರಿ, ಟೇಸ್ಟ್ ಅಂತೂ ಅದ್ಭುತ. ನೋಡಿ, ನಾನು ನಿಮಗೆ 2 ರೀತಿನೂ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ನೀವು ಆ ರೀತಿ ಮಾಡ್ಕೊರಿ. ನೋಡಿ, ನಾನಿಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ, ಇದ್ರ ಮೇಲೇ ಹಾಕಿಬಿಟ್ಟು ತೋರಿಸ್ತೀನಿ. ನೀವು ಡೈರೆಕ್ಟ್ ಚಮಚೆ ಮೇಲೇ ಅಥವಾ ಜಾರಿ ಮೇಲೆ ಹಾಕಿಬಿಟ್ಟು ಎಣ್ಣೆಯಲ್ಲೇ ಬಿಡ್ಬೋದು. ಈ ರೀತಿ ರೌಂಡ್ ಆಗಿನೂ ಮಾಡ್ಕೋಬೋದು. ನೋಡಿ, ಈ ರೀತಿ ಮುರುಕು ಥರನೂ ಮಾಡ್ಕೋಬೋದು. ನೋಡಿ, ಇಷ್ಟೇ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಆ ರೀತಿನೂ ನೀವು ಚಕ್ಲಿಯನ್ನು ಮಾಡ್ಕೋಬೋದು. ನೋಡಿ, ಮತ್ತು ಕಾಯಿಸಿರುವ ಎಣ್ಣೆ ನಾನು ಎಷ್ಟು ಹೇಳಿನ ಅಷ್ಟೇ ಹಾಕ್ರಿ. ಜಾಸ್ತಿ ಎಣ್ಣೆ ಆಯ್ತಂದ್ರೆ ಚಕ್ಲಿ ಬೇಗನೆ ಕಟ್ ಆಗಿಬಿಡ್ತದೆ, ಮತ್ತು ಚಕ್ಲಿನೂ ಎಣ್ಣೆ ಹಿಡಿತಾವ್ರಿ. ನೋಡಿ, ಆಲ್ರೆಡಿ ಎಣ್ಣೆನೂ ಕಾಯ್ತೈತಿ. ಈಗ ಕರೆದ್ಬಿಟ್ಟು ತೊಗೊಳೋಣ್ರಿ. ಚಕ್ಲಿಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ, ಅಂದ್ರೆ ಒಳಗಡೆಯಿಂದ ಚಕ್ಲಿ ಚೆನ್ನಾಗಿ ಏನಾಗುತ್ತೆ, ಕರೆದು ಬಿಡ್ತಾವ್ರಿ. ಇಲ್ಲಾಂದ್ರೆ ಹೊರಗಡೆಯಿಂದ ಅಷ್ಟೇ ಕರೆದಿರ್ತಾವೆ, ಆಮೇಲೆ ಏನಾಗ್ತಾವ್ರಿ, ಮತ್ತು ಚಕ್ಲಿ ಕ್ರಿಸ್ಪಿ ಉಳಿಯೆಲ್ಲ ಮೆತ್ತಗಾಗ್ಬಿಡ್ತಾವ್ರಿ ಅವು. ನೋಡಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ. ನೋಡಿ, ಇದು ಎಣ್ಣೆಯಲ್ಲಿ ಬಬಲ್ಸ್ ಬರೋದು ಕಡಿಮೆ ಆಗೋವರೆಗೂ ನೋಡಿರಿ ಕರೆದ್ಬಿಟ್ಟು ತೊಗೊರಿ. ನೋಡಿರಿ, ಒಮ್ಮೆಲೆ ಚಕ್ಲಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ತಿರುಬೇಡ್ರಿ ನೀವು. ನೋಡಿ, ಈ ರೀತಿ ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ತೊಗೊರಿ. ನೋಡಿ, ನಾನು ಇನ್ನೊಂದನ್ನು ನೋಡಿ, ಈಗ ನಾನು ನಿಮಗೆ ಹೋಳಿಗೆ ಶೀಟ್ ಮೇಲೆ ಹಾಕಿಬಿಟ್ಟು ತೋರಿಸಿದ್ದೀನಲ್ಲ, ನೀವು ಈ ರೀತಿ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕೋಬೋದು. 2 ರೀತಿ ಮಾಡಿ ತೋರಿಸ್ತೀನಿ. ಡೈರೆಕ್ಟ್ ಒಬ್ಬರಿಗೆ ಎಣ್ಣೆಗೆ ಹಾಕೋಕ್ಕಾಗಲ್ಲ, ಝಳ ಬಡಿತಿರ್ತದೆ ಆ ಥರ. ನೋಡಿರಿ, ನಿಮಗೆ ಯಾವ ರೀತಿ ಈಸಿ ಆಗ್ತೈತೆ ನೀವು ಆ ರೀತಿ ಮಾಡ್ಕೊರಿ. ನೋಡಿ, ನನಗೆ 2 ರೀತಿ, ಈ ರೀತಿ ಡೈರೆಕ್ಟನ್ನು ಎಣ್ಣೆಯಲ್ಲಿ ಅಷ್ಟೇ ಕಟ್ ಮಾಡಿಬಿಟ್ಟು ನೀವು ಹಾಕೋಬೋದು. ಇಲ್ಲ ಒಮ್ಮೆಲೆ ಆ ರೀತಿ ರೌಂಡನ್ನು 6-7 ಮಾಡ್ಕೊಂಡ್ಬಿಟ್ಟು ಕರೆದ್ಬಿಟ್ಟು ತೊಗೊರಿ, ನಡೀತವೆ. ನೋಡಿ, 2 ರೀತಿ ಮಾಡಿ ತೋರಿಸಿದ್ದೀನಿ. ಮತ್ತು ಈ ಚಕ್ಲಿ ಆಲೂಗಡ್ಡೆ ಹಾಕಿ ಮಾಡಿದ್ರು ಈ ಚಕ್ಲಿ ನೋಡಿ, ನಾನು ಯಾವ ರೀತಿ ಮೆಜರ್ಮೆಂಟ್ ಹೇಳಿನಲ್ಲ, ನೀವು ಅದೇ ರೀತಿಯೇ ಮಾಡಿರಿ, ಪರ್ಫೆಕ್ಟ್ ಆಗಿನೇ ಬರ್ತಾವೆ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ತುಂಬಾ ಡ್ರೈ ಇರ್ತಾವೆ. ನಾನು ನಿಮಗೆ ತೋರಿಸ್ತೀನಿ. ನೋಡಿ, 2 ರೀತಿ ತುಂಬ ಕ್ರಿಸ್ಪಿಯಾಗಿನೂ ಬರ್ತಾವ್ರಿ. ನೋಡಿ, ಇಷ್ಟು ಲೈಟ್ ಕೆಂಪಗಾದ್ರೆ ಸಾಕ್ರಿ. ನೋಡಿ, 1 ಕಪ್ ಆಗಷ್ಟು ಅಕ್ಕಿ ಹಿಟ್ಟು, 1 ಆಲೂಗಡ್ಡೆ, 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟು. ನೋಡಿ, ಸೌಂಡ್ದಿಂದನೇ ಗೊತ್ತಾಯ್ತಲ್ಲ ನಿಮಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ.
ನೋಡಿ ಈ ರೀತಿ ರೌಂಡ್ ಈ ಥರ ಬೇಕಂದ್ರೆ ಈ ರೀತಿ ಮಾಡ್ಕೊರಿ. ಸ್ವಲ್ಪನೇ ಹಿಟ್ಟು ಉಳಿದಿತ್ತು, ಅವನು ನಾನು ಕೋಡ್ಬಳೆ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಚಕ್ಲಿ. ನೋಡಿ ನಾನು ನಿಮಗೆ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡ್ರಿ. ಒಂಚೂರು ಎಣ್ಣೆ ಹಿಡಿಯಲ್ರಿ, ತುಂಬಾ ಡ್ರೈ ಬರ್ತಾವೆ ನೋಡಿ. ಈ ರೀತಿ ಕೋಡ್ಬಳೆ ಥರನೂ ಮಾಡ್ಕೋಬೋದು ನೀವು ಆ ಶೇಪ್ದಲ್ಲಿ. ನೋಡಿ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ಹುರುಗಡ್ಲೆ ಹಿಟ್ಟನ್ನು ಹಾಕಿಬಿಟ್ಟು ಚಕ್ಲಿಯನ್ನು ಮಾಡ್ಕೊಂಡಿರ್ತೀವಿ. ಈ ರೀತಿ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಚಕ್ಲಿಯನ್ನು ಮಾಡ್ಕೊರಿ. ತುಂಬಾ ಟೇಸ್ಟ್, ತುಂಬ ಚೆನ್ನಾಗಿರ್ತದೆ ರೀ. ನೋಡಿ ನೋಡಿ ಆ ಮುರಿದ ಮೇಲೆನೂ ತೋರಿಸ್ತೀನಿ ನೋಡ್ರಿ. ಕೈ ಒಂಚೂರರಿ ಎಣ್ಣೆ ಹತ್ತಬೇಕಲ್ಲ, ಒಂಚೂರೂ ಎಣ್ಣೆ ಹತ್ತಿಲ್ಲ, ತುಂಬಾ ಡ್ರೈ ಆಗಿ ಬರ್ತಾವೆ ರೀ ಚಕ್ಲಿ. ನೋಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿನೇ ಬಂದಾವೆ. ಹೊರಗಡೆಯಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲಿನೇ ನೋಡಿ ಚಲೋ ಎಣ್ಣೆಯನ್ನು ಬಳಸಿಬಿಟ್ಟು ಅಥವಾ ಒಳ್ಳೆಯ ಎಣ್ಣೆಯನ್ನು ಬಳಸಿಬಿಟ್ಟು ಮನೆಯಲ್ಲಿನೇ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ರಿ. ಹೊರಗಡೆಯಿಂದ ರಾಗು ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ ನೋಡಿ. ಆಲೂಗಡ್ಡೆ ಹಾಕಿ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಮಾಡಿರುವ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಅವಾಗ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.